ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಇಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಳ್ಳಕೆರೆ ನಗರದ ಆದರ್ಶ ಶಾಲೆಯ ಆವರಣದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶಾಲಾ ಶಿಕ್ಷಣ ಇಲಾಖೆ ಚಳ್ಳಕೆರೆಯವರ ವತಿಯಿಂದ ನಗರದ ಆದರ್ಶ ಪದವಿ ಪೂರ್ವ ಕಾಲೇಜು ಮತ್ತು ಪಿಎಂ ಆದರ್ಶ ಶಾಲೆಯ ಆವರಣದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಮತ್ತು ಕಾಲೇಜು ವಿಜ್ಞಾನ ಪ್ರಯೋಗಾಲಯಗಳ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆಎಸ್ ಸುರೇಶ್, ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದಿಗೆ ತಿಪ್ಪೇಸ್ವಾಮಿ, ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಕುಮಾರಸ್ವಾಮಿ, ಡಿಡಿಪಿಐ ಮಂಜುನಾಥ್, ಕಾಲೇಜಿನ ಪ್ರಾಂಶುಪಾಲರಾದ ಪಾಪಣ್ಣ, ನಗರಸಭೆ ಮಾಜಿ ಸದಸ್ಯರಾದ ರಮೇಶ್ ಗೌಡ, ತಾಲೂಕು ಪಂಚಾಯಿತಿ ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ರಮೇಶ್, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮುಂದುವರೆದ ಭಾಗ ಇದು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಇಡೀ ತಿಂಗಳು ಜೂನ್ ತಿಂಗಳವರೆಗೂ ಎಲ್ಲ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಎಲ್ಲ ಶಿಕ್ಷಣ ಇಲಾಖೆಯವರು ಸೇರಿ ಫಾರೆಸ್ಟ್ ಇಲಾಖೆಯವರು, ಏನು ಸಾಮಾಜಿಕ ಅರಣ್ಯ ವಿಭಾಗ ಮತ್ತು ಪ್ರಾದೇಶಿಕ ಅರಣ್ಯ ವಿಭಾಗದವರು ಎಲ್ಲ ಕಡೆ ಸಸಿಯನ್ನು ನೆಡುವುದರ ಮೂಲಕ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ನಮಗೆಲ್ರಿಗೂ ಗೊತ್ತು ಪರಿಸರ ಅಂದರೆ ಏನಂತ ಹೇಳಿ. ನಾವೆಲ್ಲರೂ ಇಲ್ಲಿ ವಿಶೇಷವಾಗಿ ಹೈಸ್ಕೂಲಲ್ಲಿ PM ಶ್ರೀ ಆದರ್ಶ ಪ್ರೌಢಶಾಲೆ ಇದರಲ್ಲಿ ಸುಮಾರು 600 ವಿದ್ಯಾರ್ಥಿನಿಯರು, ಜೊತೆಗೆ ಜೂನಿಯರ್ ಕಾಲೇಜಲ್ಲಿ 240 ಇದುವರೆಗೂ ಅಡ್ಮಿಷನ್ ಇನ್ನೂ ಆಗ್ತಾ ಇದೆ. ಇಲ್ಲಿ ವ್ಯಾಸಂಗ ಮಾಡಿದ ಸುಮಾರು 840 ಸಂಖ್ಯೆಯ ವಿದ್ಯಾರ್ಥಿನಿಯರು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಾ. ವಿಶೇಷವಾಗಿ SLC ರಿಸಲ್ಟಲ್ಲಿ ಈಗಾಗಲೇ ನಮ್ಮ DDP ಅವರು ಹೇಳಿದಂತೆ, ನಮ್ಮ ಸುರೇಶ್ ಅವರು ಹೇಳಿದಂತೆ, ಈ ತಾಲೂಕಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ 92.25% ಪಡೆದಿದೆ. ಆದರೆ ಜಿಲ್ಲಾ ಸ್ಥಾನಗಳಲ್ಲಿ ಒಂದು ಸ್ವಲ್ಪ ಕೆಳಗಿದ್ದನ್ನು ಕಳೆದ ಅದರಲ್ಲೂ 95.43 ಅಂದರೆ ಜಿಲ್ಲೆನಲ್ಲಿ ಮೊದಲನೇ ಸ್ಥಾನ, ರಾಜ್ಯದಲ್ಲಿ ಎಷ್ಟನೇ ಸ್ಥಾನ? ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಒಳ್ಳೆ ಸ್ಥಾನವನ್ನು ಪಡೆದಿದೆ. ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ. ಅದರಲ್ಲಿ ಆದರ್ಶ ಶಾಲೆ ಪ್ರತಿ ವರ್ಷದಂತೆ 100ಕ್ಕೆ 100 ವಿದ್ಯಾರ್ಥಿನಿಯರು ಇಲ್ಲಿ ತೇರ್ಗಡೆಯಾಗಿದ್ದಾರೆ. ಹಾಗಾಗಿ ನಮಗೆ ಅಭಿನಂದನೆಗಳು. ಈ ಸೇರಿದ್ದಾರೆ PUCಗೆ, ಜೂನಿಯರ್ ಕಾಲೇಜ್ಗೆ. ಇಲ್ಲಿ ಓದಿರೋ ಎಷ್ಟು ಒಟ್ಟಾರೆಯಾಗಿ ಇಲ್ಲಿ ಆದರ್ಶ ಶಾಲೆ ಅಂತ ಹೇಳಿ ಆದರ್ಶ ಹೆಸರು ಬಹಳಷ್ಟು ಅದರಲ್ಲೇ ಇದೆ. ಆದರ್ಶ ಅನ್ನೋದನ್ನು ನಾವು ಯಾವುದೇ ಸಂದರ್ಭದಲ್ಲಿ ಆದರ್ಶವಾಗಿರಬೇಕು, ಬೇರೆಯವರಿಗೆ ಮಾದರಿಯಾಗಿರಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ಅಂತ ಒಂದು ವಿಶೇಷವಾದ ಹೆಸರನ್ನು, ನಾಮಾಂಕಿತವನ್ನು ಹೊಂದಿದಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ತಾವೆಲ್ಲರೂ ಇಲ್ಲಿ ಸೇರಿ ವಿದ್ಯಾಭ್ಯಾಸವನ್ನು ಪ್ರೌಢ ಶಿಕ್ಷಣದವರೆಗೆ 6th ಬರ್ತಾರೆ. ಇಲ್ಲಿ 6th ಸ್ಟ್ಯಾಂಡರ್ಡಿಂದ SLC ಇತ್ತು. ಈಗ ಕಳೆದ ವರ್ಷದಿಂದ PUC ಪ್ರಾರಂಭ ಆಗಿದೆ. ಈ ವರ್ಷ 2nd PUCನೂ ಪ್ರಾರಂಭ ಆಗಿದೆ. ಒಟ್ಟಾರೆಯಾಗಿ ಇಲ್ಲಿನ ನೀವು ಕಲಿತಂಥ ವಿದ್ಯಾರ್ಥಿನಿಯರು ನೀವೆಲ್ಲ ಆದರ್ಶವಾದ ಒಂದು ವಿದ್ಯಾಭ್ಯಾಸವನ್ನು ಪಡೀತಿದ್ದೀರ ಕಾಲೇಜ್ವರೆಗೂ. ಅದರ ನಂತರ ಇನ್ನೂ ಉತ್ತಮವಾದ ಮುಂದಿನ ವ್ಯಾಸಂಗ ಮಾಡಿ ಆದರ್ಶ ಜೀವನವನ್ನು, ಆದರ್ಶ ಒಂದು ವೃತ್ತಿ ಜೀವನವನ್ನು ತಾವೆಲ್ಲರೂ ಮಾಡ್ತೀರಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ನಿಮಗೆಲ್ರಿಗೂ ಕೂಡ ಪರಿಸರ ಕಾಳಜಿ. ಪರಿಸರ ಅಂದರೆ ನಮಗೆಲ್ಲ ಭಾಳಷ್ಟು, ನೀವು ಇಲ್ಲಿ 100ಕ್ಕೆ 100 ಅಂಕಗಳನ್ನು, 100ಕ್ಕೆ 100 ಜನ ಏನು ವಿದ್ಯಾರ್ಥಿಗಳು ಪಾಸಾಗಂಥ ಒಂದು ಕಾಲೇಜಲ್ಲಿ ಬಹುಶಃ ನಿಮ್ಮ ಮುಂದೆನೇ ಕಾಣುತ್ತೆ ಪರಿಸರ. ಈಗಾಗಲೇ ನಮ್ಮ ಸುರೇಶ್ ಅವರು ಹೇಳ್ತಿದ್ರು, 2018ರಲ್ಲಿ ನಾವೇನಿಲ್ಲಿ ಗಿಡವನ್ನು ನೆಡೋದ್ರ ಮುಖಾಂತರ ಪರಿಸರ ದಿನಾಚರಣೆ ದಿವಸ ಅದು ಪ್ರಾರಂಭ ಮಾಡಿದ್ವಿ. ನಿಮ್ಮ ಮುಂದೆ ಇದೆ. ಯಾಕಂದರೆ ಪರಿಸರ ಇಲ್ಲ ಅಂದರೆ ನಾವು ಬಹುಶಃ ಒಳ್ಳೆಯ ಒಂದು ಗಾಳಿ ನಮ್ಗೆ ಸಿಗೋದಿಲ್ಲ, ಒಳ್ಳೆಯ ನೀರು ಸಿಗೋದಿಲ್ಲ. ತಾವೆಲ್ಲರೂ ಆ ಪರಿಸರವನ್ನು ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಪರಿಸರವನ್ನು ನಾವೆಲ್ಲ ಸಪೋರ್ಟ್ ಮಾಡಬೇಕು.